ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗು. ಇವತ್ತು ನಾವೊಂದು ಪ್ಲೇಸ್ಗೆ ವಿಸಿಟ್ ಮಾಡ್ತಾಯಿದ್ದೀವಿ ಅರ್ಲಿ ಮಾರ್ನಿಂಗು. ಯಾಕೆ ಅಂತ ಹೇಳ್ತೀನಿ ಮುಂದೆ, ಬನ್ನಿ. ವಿಷಯ ಏನಪ್ಪ ಅಂದರೆ, ಇವತ್ತು ಭರತ ಹುಣ್ಣಿಮೆ. ಸೊ ತುಂಬ ಒಳ್ಳೆಯ ದಿನ, ಪವಿತ್ರವಾದ ದಿನ ಅಂತ ಹೇಳ್ಬೋದು. ಸೊ ಅದಕ್ಕೆ ಇವತ್ತು ಮಹಾವಿಷ್ಣುವಿನ ದರ್ಶನ ಪಡಿಬೇಕು ಅಂತ ನಾವು ಬಂಗಾರು ತಿರುಪತಿಗೆ ಭೇಟಿ ನೀಡಿದ್ದೀವಿ. ಈ ಟೆಂಪಲ್ನ ಮುಂಭಾಗದಲ್ಲಿ ನಮಗೆ ಮೊದಲಿಗೆ ನಂದಿ ಸ್ಟ್ಯಾಚ್ಯೂನ ನೋಡ್ಬೋದು. ದೇವಾಲಯದ ಮೊದಲನೇ ರಾಜಗೋಪುರ ಇದು. ಮೊದಲನೇ ರಾಜಗೋಪುರ ದಾಟಿ ನಾವು ಒಳಗಡೆ ಬಂದಾಗ ನಮಗೆ ಕಾಣಿಸುವಂಥ ದೇವಾಲಯ ಬೆಟ್ಟದ ಮೇಲೆ ಇರೋ ಕಾರಣ ನಾವು ಇನ್ನೊಂದು ರಾಜಗೋಪುರ ದಾಟಿ ಒಳಗಡೆ ಹೋಗಿ ಮೇಲೆ ಹೋಗ್ಬೇಕಾಗತ್ತೆ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇನ. ಈ ದೇವಾಲಯವನ್ನು ನಾವು ಪ್ರವೇಶಿಸಿದ ಕೂಡಲೇ ನಮಗೆ ಗರುಡ ಸ್ವಾಗತಿಸ್ತಾನೆ. ಸೊ ಅದೇ ಥರನೇ ಇಲ್ಲಿ ಕೂಡ ಗರುಡ ವಿಗ್ರಹವನ್ನು ಕೆತ್ತನೆ ಮಾಡಲಾಗಿರುವಂಥದ್ದು ನೋಡಿ. ಇಂತಹ ಜಾತ್ರೆ ಸಮಯದಲ್ಲಿ ಈ ಬಂಗಾರ ತಿರುಪತಿಗೆ ದೇವರ ಅಲಂಕಾರಕ್ಕಾಗಿ ಆಭರಣಗಳನ್ನು ತಿರುಪತಿ ಅಂದರೆ TTDಯಿಂದನೇ ಇಲ್ಲಿಗೆ ತಂದು ಕೊಡ್ತಾರೆ. ಈಗ ಟೈಮ್ ಬಂದು ಬೆಳಗ್ಗೆ 6 ಗಂಟೆ ಆಗಿದೆ. ಅಷ್ಟೊತ್ತಿಗೆ ಇಲ್ಲಿ ಇಷ್ಟು ಜನ ಭಕ್ತಾದಿಗಳು ಕ್ಯೂನಲ್ಲಿ ನಿಂತಿದ್ದಾರೆ. ಇಲ್ಲಿ ನಿಮಗೆ ಕಾಣ್ತಾ ಇರುವಂಥ ಭಕ್ತಾದಿಗಳೆಲ್ಲ ದರ್ಶನ ಮುಗಿಸಿ ಬೆಟ್ಟದಿಂದ ಕೆಳಗಡೆ ಹೋಗ್ತಾ ಇರುವಂತಹದ್ದು. ಇನ್ನು ಈ ದೇವಾಲಯದ ಒಳಗಡೆ ನಮಗೆ ಕ್ಯಾಮರಾ ಅಲೋ ಮಾಡೋದಿಲ್ಲ. ಸೊ ನಾನೊಂದು ಫೋಟೋ ಹಾಕಿ ತೋರಿಸ್ತೀನಿ. ఎన్ని జన్మల పుణ్యమో నీకిన్ని సేవలు చేయగా. ಬೆಟ್ಟದ ಮೇಲಿಂದ ಕೆಳಗಿನ ದೇವಾಲಯ ನಮಗೆ ಈ ರೀತಿ ಕಾಣುವಂಥದ್ದು. ಪ್ರೆಸೆಂಟ್ ನಾವು ಮೇಲೆ ಇದ್ದೀವಿ ದೇವಾಲಯದಲ್ಲಿ. ಇನ್ನು ನಮ್ಮದು ದರ್ಶನ ಮುಗೀತು. ಸೊ ನಾವು ಸಹ ಬೆಟ್ಟದಿಂದ ಕೆಳಗಡೆ ಇಳಿತಾ ಇದ್ದೀವಿ.
ಇಂತಹ ಅಂಗಡಿಗಳನ್ನು ನಾವು ಜಾತ್ರೆ ಸಮಯದಲ್ಲಿ ಮಾತ್ರ ನೋಡ್ಬೋದು. ಇತರ ಟೈಮಲ್ಲಿ ಇಷ್ಟೊಂದು ಅಂಗಡಿಗಳು ಇಲ್ಲಿರೋದಿಲ್ಲ. ನಾವು ತಿರುಪತಿಯಲ್ಲಿ ಯಾವ ರೀತಿ ಪಾಪ ವಿನಾಶನಂ ಅಂತ ನೋಡ್ತೀವೋ ಅದೇ ಥರ ಇಲ್ಲೂ ಸಹ ಪಾಪ ವಿನಾಶನಂ ಅಂತ ಇದೆ. ಸೊ ಅದಕ್ಕೇ TTD ಅವರ ಆಧೀನಕ್ಕೆ ಈ ದೇವಾಲಯ ಕೂಡ ಸೇರಿರುವಂತಹದ್ದು. ಗೈಸ್ ನೋಡಿದ್ರಲ್ಲ, ಇದು ಬಂಗಾರು ತಿರುಪತಿಯ ದೇವಾಲಯದೊಂದು ವಿಡಿಯೋ. ಸೊ ಈ ವಿಡಿಯೋ ಯಾವ ಥರ ಇದೆ ಅಂತ ನೀವು ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.